ಕೊನೆ ಸಲ ಕ್ಷಮಿಸ್ತಾ ಇದ್ದೀನಿ ನಿನ್ನ. ಇನ್ನೊಂದು ಕ್ಷಣನೂ ಇಲ್ಲಿರ್ಬೇಡ. ಹೊರಟೋಗು ಇಲ್ಲಿಂದ. ಹೊರಡೋ ವಿಶ್ವಾಸದ್ರೋಹಿ. ಇನ್ಫ್ಯಾಕ್ಟ್ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ನಿನ್ಗೆ ಅಲ್ವಾ? ಏ ಅಮೃತ, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಸುಮ್ನೆ ನಿನ್ನ ಹದ್ದು ಬಸ್ತಲ್ಲಿ ನೀನಿದ್ರೆ ಸರಿ. ನನ್ನ ಮನೆಯವ್ರನ್ನ ನನ್ನ ವಿರುದ್ಧ ಎತ್ಕಟ್ಟೋಗಿ ಬಂದ್ರೆ ನನ್ನ ಇನ್ನೊಂದು ಮುಖದ ಪರಿಚಯ ಮಾಡ್ಕೊಡ್ಬೇಕಾಗತ್ತೆ. ಬಾಬಾ ಬಾಬಾ ಬಾಬಾ, ಇಲ್ಲೇನ್ ನಡೀತಾ ಇದೆ? ಇವನೇ ಕಟಕ. ವಿಷ್ಣು, ಯಾವ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ನಾಗಮಣಿಯನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇರೋದು ಈ ಕಟಕನ ಹೊರತು ಮತ್ಯಾರಿಗೂ ಇಲ್ಲ. ನಾಗಮಣಿ ತನ್ನ ಬಳಿ ಇರುವಷ್ಟು ದಿನ ನಾವು ಯಾವ ರೀತಿಯ ಆತಂಕ ಪಡುವ ಅಗತ್ಯವೂ ಇಲ್ಲ ವಿಷ್ಣು. ನಾಗಮಣಿ ತನ್ನ ಬಳಿ ಸುರಕ್ಷಿತವಾಗಿಯೇ ಇರುತ್ತದೆ. ಯಾರಿಂದಲೂ ಯಾವ ರೀತಿಯ ಸಮಸ್ಯೆಯೂ ಬರುವುದಿಲ್ಲ. ನಾವು ನಾಗಲೋಕಕ್ಕೆ ಹೋಗಿ ದೈವ ಕಣವನ್ನು ತರುವವರೆಗೂ ನಾಗಮಣಿಯ ಸುರಕ್ಷತೆಯ ಹೊಣೆ ಈ ಕಟಕಣದು ಮಾತ್ರ. ಯಾವ ರೀತಿಯ ಸೃಷ್ಟಿಯಿಂದಲೂ ಈ ಕಟಕನ ಬಳಿ ಹೋಗುವುದು ಅಸಾಧ್ಯ ವಿಷ್ಣು. ಆದರೂ ಯಾರಾದರೂ ನಾಗಮಣಿಯನ್ನ ಕಟಕನಿಂದ ದೋಚೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಸಾಧ್ಯ ವಿಷ್ಣು. ಹಾಗೊಂದು ವೇಳೆ ಯಾರಾದ್ರೂ ನಾಗಮಣಿಯನ್ನು ಪಡೆಯುವ ಸಲುವಾಗಿ ಕಟಕನನ್ನು ಮುಟ್ಟಿದರೆ 21 ದಿನಗಳಲ್ಲಿ ಸಾವು ಖಚಿತ. ಏನು 21 ದಿನಗಳ ಒಳಗೆ ಸಾವ? ಹೌದು ವಿಷ್ಣು. ಕಟಕನನ್ನು ಮುಟ್ಟಲು ಮುಂದಾದವರಿಗೆ ಇದೇ ದುರ್ಸ್ಥಿತಿ ಕಾದಿದೆ. 21 ದಿನಗಳಲ್ಲಿ ಅವರ ಸಾವಾಗುವುದನ್ನು ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಟಕ, ತೆಗೆದುಕೋ ಈ ನಾಗಮಣಿಯನ್ನ. ನಾನು ನಾಗಲೋಕಕ್ಕೆ ಹೋಗಿ ದೈವ ಕಣವನ್ನು ಹೊತ್ತು ತರೋವರೆಗೂ ಈ ಅಮೂಲ್ಯವಾದ ನಾಗಮಣಿ ನಿನ್ನ ಬಳಿಯೇ. ಈ ಅಮೂಲ್ಯವಾದ ನಾಗಮಣಿಯ ರಕ್ಷಣೆ ಹೊಣೆ ನಿನ್ನದು ಮಾತ್ರ, ಕೇವಲ ನಿನ್ನದು ಮಾತ್ರ.
ನನಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ತಿಳಿದಿದೆ ಕಟಕ. ಪ್ರಪಂಚದಲ್ಲಿ ಯಾವ ಶಕ್ತಿಯಿಂದಲಾಗಲಿ ಅಥವಾ ಯಾವ ತಂತ್ರದಿಂದಲಾಗಲಿ ನಿನ್ನನ್ನು ಹಣಿಯೋದು ಅಸಾಧ್ಯವಾದ ಮಾತು. ನಿನಗೆ ನೀನೇ ಸರಿಸಾಟಿ. ನೀನಿನ್ನು ಹೊರಡು. ಜೈ ಮಹಾಕಾಲ. ಬಾಬಾ, ಕಟಕ ಹೊರಟೋದ. ಮತ್ತೆ ನಾಗಮಣಿ? ನಾನಾಗ್ಲೇ ಹೇಳಿಲ್ವ ವಿಷ್ಣು, ನಾಗಮಣಿ ಕಟಕನ ಬಳಿ ಇರುವವರೆಗೂ ಅದು ಸುರಕ್ಷಿತ ಅಂತ. ಹಾಗೆ ನಾಗಮಣಿ ಯಾರ ವಶಕ್ಕೆ ಹೋಗ್ದಿರೋ ಹಾಗೆ ಕಾಪಾಡ್ಕೊಳ್ಳೋಂತ ಸಾಮರ್ಥ್ಯ ಹೊಂದಿರೋದು ಕಟಕ. ಯಾವ ರೀತಿಯ ಕಟ್ಟುಪಾಡುಗಳನ್ನಾಗಲಿ ಅಥವಾ ಷರತ್ತುಗಳನ್ನಾಗಲಿ ಕಟಕನ ಮೇಲೆ ಹೇರೋ ಅವಶ್ಯಕತೆ ಇಲ್ಲ ವಿಷ್ಣು. ಅವನು ನನ್ನ ಆಜ್ಞೆಯನ್ನು ಎಂದಿಗೂ ಮೀರಲ್ಲ. ಸರಿ ಬಾಬಾ, ನಾಗಮಣಿದೇನೋ ಒಂದು ವ್ಯವಸ್ಥೆ ಆಯ್ತು. ಆದರೆ ನಾಗಿಣಿಯ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಅವಳಿಂದ ಆಗಬಹುದಾದಂಥ ಅಪಾಯಗಳಿಗೆ ಪರಿಹಾರ ಹೇಗೆ? ಬಾಬಾ, ನೀವು ಮನೆಗೇನೋ ದಿಗ್ಬಂಧನ ಹಾಕಿದ್ದೀರ, ಆದರೆ ಮನೆಯಿಂದ ಹೊರಗೆ ಬಂದಾಗ ಅವಳಿಂದ ಅಪಾಯ ಆಗೋ ಸಾಧ್ಯತೆ ಇದ್ದೇ ಇದೆ ಅಲ್ವಾ? ಅದ್ರ ಬಗ್ಗೆ ಹೆಚ್ಚು ಯೋಚಿಸುವ ಅಗತ್ಯ ಇಲ್ಲ ವಿಷ್ಣು. ಆ ನಾಗಿಣಿಯಿಂದ ನಿನಗಾಗಲಿ ನಿಮ್ಮ ಮನೆಯವರಿಗಾಗಲಿ ಅಪಾಯ ಇರೋದು ಕೇವಲ ಇನ್ನು 1 ವರ್ಷ ಮಾತ್ರ. ಅಲ್ಲಿವರೆಗೂ ನಿಮ್ಮೆಲ್ಲರ ರಕ್ಷಣೆಯ ಹೊಣೆ ನನ್ನದು. ಏನು ಬಾಬಾ, ಇನ್ನೂ 1 ವರ್ಷವೇ? ಅದು ಹೇಗೆ? ನಿನಗೆ ತಿಳಿದಿರಲಿ ವಿಷ್ಣು, ಯಾವುದೇ ನಾಗಗಳಾಗಲಿ ಅದರ ದ್ವೇಷ ಸೇಡು ಕೇವಲ 12 ವರ್ಷದವರೆಗೂ ಮಾತ್ರ. ನಾಗಿಣಿಯ ಸೇಡಿಗೆ ನಾಳೆ 11 ವರ್ಷ ತುಂಬುತ್ತೆ. ಅದೇನೇ ಅಪಾಯವಾದರೂ ಇನ್ನು ಕೇವಲ 1 ವರ್ಷದವರೆಗೂ ಮಾತ್ರ ವಿಷ್ಣು. ಅಲ್ಲಿವರೆಗೂ ನಾವುಗಳು ಜಾಗೃತವಾಗಿದ್ದರಾಯ್ತು. ಬಾಬಾ, ಒಂದು ವೇಳೆ ಆ ನಾಗರಾಜ ಮತ್ತೆ ನಾಗರಾಣಿ ಮರು ಹುಟ್ಟು ಪಡೆದು ಸೇಡಿನ ಜಾಡು ಹಿಡಿದು ಬಂದ್ರೆ ಏನ್ ಮಾಡೋದು? ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ ವಿಷ್ಣು. ನಾಗರಾಜ ನಾಗರಾಣಿ ಬದುಕಿ ಬರೋದು ಅಸಾಧ್ಯವಾದ ಮಾತು. ಹಾಗೊಂದು ವೇಳೆ ಪವನ ಸದೃಶ್ಯವಾಗಿ ನಾಗರಾಜ ನಾಗರಾಣಿ ಬದುಕಿ ಬಂದರೂ ನಿನ್ನನ್ನು ಗುರುತಿಡಿಯಲು ಸಾಧ್ಯವಾಗದಂತೆ ನಿನ್ನ ಸುತ್ತ ಒಂದು ಶಕ್ತಿ ಪ್ರಭೆಯನ್ನು ಸೃಷ್ಟಿ ಮಾಡಿದ್ದೀನಿ ವಿಷ್ಣು. ನನ್ನ ಈ ರಕ್ಷೆಯನ್ನು ಭೇದಿಸಿ ಆ ನಾಗರಾಜನಿಗಾಗ್ಲಿ ನಾಗರಾಣಿಗಾಗ್ಲಿ ನಿನ್ನನ್ನು ಕಂಡಿಡಿಯೋದಕ್ಕೆ ಅವರಿಗೆ ಶಕ್ತಿ ಇಲ್ಲ. ನೀನು ಧೈರ್ಯವಾಗಿರು. ಧನ್ಯವಾದಗಳು ಬಾಬಾ. ನಿಮ್ಮ ಮಾತು ಕೇಳಿ ನನ್ನ ಧೈರ್ಯಕ್ಕೆ ಮತ್ತಷ್ಟು ಬಲ ಬಂದ ಹಾಗಾಯ್ತು. ಧನ್ಯೋಸ್ಮಿ. ಜೈ ಮಹಾಕಾಲ. ಪರಮೇಶ್ವರ, ಇವತ್ತಿಗೆ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು 11 ವರ್ಷ ಆಯ್ತು.
11 ವರ್ಷದ ಹೋರಾಟದ ಹಾದಿಯಲ್ಲಿ ಅವರನ್ನ ಬದುಕಿಸ್ಕೊಳ್ಳೋಕೆ ಪಟ್ಟಿರುವಂತ ಪ್ರಯತ್ನಗಳು ಹಲವಾರು ತಿರುವುಗಳನ್ನ ಪಡ್ಕೊಂಡಿದೆ. ಎಲ್ಲವನ್ನು ಮೌನವಾಗಿ ನಿಂತು ನೋಡ್ತಾ ಇರೋನು ನೀನು. ನ್ಯಾಯ ಅನ್ಯಾಯದ ಈ ಹೋರಾಟದಲ್ಲಿ ನ್ಯಾಯಕ್ಕೆ ಧರ್ಮಕ್ಕೆ ಜಯ ದೊರಕಿಸ್ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ. ನನ್ನ ತಂದೆ ತಾಯಿನ ಬದುಕಿಸ್ಕೊಳ್ಳೋದಿಕ್ಕೆ ನಾನು ಪಡ್ತಿರೋ ಎಲ್ಲ ಪ್ರಯತ್ನಗಳನ್ನು ನೀನು ನೋಡ್ತಾ ಇದೀಯ. ನಾನು ನನ್ನ ನಿಷ್ಠೆಗೆ ಬದ್ಧಳಾಗಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗೂ ಇದ್ರೆ ನನ್ನ ಪ್ರಯತ್ನಕ್ಕೆ ಆದಷ್ಟು ಬೇಗ ಜಯ ಸಿಗೋ ಹಾಗೆ ಮಾಡು ಪರಮೇಶ್ವರ. ಆದಷ್ಟು ಬೇಗ ನಾನು ನನ್ನ ತಂದೆ ತಾಯಿನ ಬದುಕಿಸ್ಕೊಳ್ಳೋ ಹಾಗೆ ಮಾಡು. ತಂದೆ ತಾಯಿ ಮಕ್ಕಳ ಪುನರ್ಮಿಲನದ ಆ ದಿವ್ಯಗಳಿಗೆ ಆದಷ್ಟು ಬೇಗ ಕೂಡ್ಬರೋ ಹಾಗೆ ಮಾಡು. ಓಂ ನಮಃ ಶಿವಾಯ. ಮಹಾದೇವ, ಇಂದಿಗೆ ನಾನು ನನ್ನ ಕುಟುಂಬವನ್ನು, ನನ್ನ ನೆಮ್ಮದಿಯನ್ನು, ನನ್ನ ಸಂತೋಷವನ್ನು ಕಳೆದುಕೊಂಡು 11 ವರ್ಷಗಳಾಯಿತು. ಇಷ್ಟು ವರ್ಷಗಳ ಅಂಧಕಾರದ ಬಳಿಕ ನನಗೆ ಪುನರ್ಜನ್ಮ ಕೊಟ್ಟಿರೋ ನಿನ್ನ ಉದ್ದೇಶ ಏನು ತಂದೆ? ನನ್ನ ನಿರೀಕ್ಷೆಗೆ ಫಲ ದೊರೆಯಬಹುದೆಂದು ನಾನು ಆಶಿಸಬಹುದೇ? ನಾನು ನನ್ನ ಮಗಳನ್ನು ಹುಡುಕಬೇಕಾಗಿದೆ. ಎಲ್ಲಿದ್ದಾಳು, ಹೇಗಿದ್ದಾಳು ಒಂದೂ ಗೊತ್ತಿಲ್ಲ. ಈ ಪುನರ್ಜನ್ಮದ ಉದ್ದೇಶ ಅದೇ ಆದಲ್ಲಿ ನಾನು ಆದಷ್ಟು ಬೇಗ ಕಾರ್ಯಪ್ರವೃತ್ತನಾಗಬೇಕಾಗಿದೆ. ನನ್ನ ಮಗಳನ್ನು ಹುಡುಕಿ ಅವಳ ಕಾರ್ಯದಲ್ಲಿ ಕೈ ಜೋಡಿಸಿ ನಿಲ್ಲಬೇಕಾಗಿದೆ. ಇದಕ್ಕೆ ನಿನ್ನ ಸಹಾಯ ಬೇಕು ಮಹಾದೇವ. ಆದಷ್ಟು ಬೇಗ ನನ್ನ ಪೂರ್ಣ ಶಕ್ತಿಯನ್ನು ನನಗೆ ಮತ್ತೆ ಕೊಡು. ಹೀಗೆ ಕೊಟ್ಟು ಕೊಡದ ಹಾಗೆ ಮಾಡಿ ನನ್ನ ಕೈಗಳನ್ನು ಅಸಹಾಯಕತೆಯಿಂದ ಕಟ್ಟಿ ಹಾಕಿರುವುದು ನಿನಗೆ ನ್ಯಾಯವೇ ಪರಮೇಶ್ವರ? ಮಹಾದೇವ, ಕೃಪೆ ಇರಲಿ. ನನ್ನ ಮಗಳಿಗೀಗ ನನ್ನ ಅಗತ್ಯವಿದೆ. ಅವಳನ್ನು ನಾನೇ ಹುಡುಕಬೇಕಾಗಿದೆ. ಆದರೆ ಎಲ್ಲಿ ಹೇಗೆ ಎಂದು ನನಗೆ ತಿಳಿಯುತ್ತಿಲ್ಲ. ದಯೆ ತೋರು ತಂದೆ, ದಯೆ ತೋರು. ಇಲ್ಲ ಇಲ್ಲ, ಇದೇನಿದು? ಇಂತಹ ಸೂಚನೆ ಸಿಗ್ತಾ ಇದೆಯಲ್ಲ. ನಾನಿಲ್ಲಿ ನನ್ನ ಮಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಇಂತಹ ಸೂಚನೆ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮಗಳು ಅಮೃತ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಆದರೆ ಯಾರಿಂದ? ಇಷ್ಟಕ್ಕೂ ಅಷ್ಟು ಶಕ್ತಿವಂತಳಾದ ನನ್ನ ಮಗಳಿಗೆ ಅಪಾಯ ಬಂದಿದೆ ಎಂದರೆ ಯಾರದೋ ಕುತಂತ್ರವಿದೆ, ದುಷ್ಟರ ಕೈವಾಡವಿದೆ. ಹಾಗಾದರೆ ಆ ದುಷ್ಟರಿಂದ ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳೋದು? ಹೇಗೆ ಅವ್ರನ್ನ ಪತ್ತೆ ಹಚ್ಚೋದು? ಅಮೃತ, ಎಲ್ಲಿದ್ಯಾ ಮಗಳೇ? ಹೇಗಮ್ಮ ಇದೆಯಾ?
ಅರ್ಜುನ್ ಅವರೇ, ಏನೋ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೊರಡೋಣವಾ? ಹೊತ್ತಾಗತ್ತೆ. ಏನೋ ದೇವಸ್ಥಾನಕ್ಕ? ಹಾ, ನೀವೇ ಹೇಳಿದ್ರಲ್ಲ ಹೋಗ್ಬರೋಣ ಅಂತ. ನೆನ್ನೆ ಹೇಳಿರ್ಬೋದು, ಆದ್ರೆ ಇವತ್ತು ಬರೋದಕ್ಕಾಗಲ್ಲ. ನನಗೆ ಮುಖ್ಯವಾದ ಕೆಲಸ ಇದೆ. ನಾನು ಬರೋದಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ಮತ್ತೆ ನಿನ್ನೆ ನೀವೇ ಪದೇ ಪದೇ ಹೇಳಿಂದ ಎಷ್ಟತಿ ಹೇಳ್ತೀರಾ? ನಿನ್ನೆ ಹೇಳ್ದೆ ಬರ್ತೀನಿ ಅಂತ, ಅದು ನೆನ್ನೆಗೆ ಹೇಳ್ತಾ ಇದ್ದೀನಿ ತಾನೇ ಬರೋದಿಲ್ಲ ಅಂತ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಏಯ್, ಏನಾಗಿದ್ಯೋ ನಿನಗೆ? ಯಾಕೆ ಇಷ್ಟೊಂದು ವರ್ಟಾಗಿ ನಡ್ಕೋತಾ ಇದೀಯ ಅವಳ ಹತ್ರ? ನಿನ್ನೆ ನೀನು ಬರ್ತೀನಿ ಅಂತ ಹೇಳಿದಿಕ್ ತಾನೆ ಅವಳು ಇಷ್ಟೊಂದು ಸಂಭ್ರಮವಾಗಿ ರೆಡಿ ಆಗಿರೋದು. ಈಗ ನೀನ್ ಬರಲ್ಲ ಅಂದ್ರೆ? ನಿನ್ ವರ್ತನೆ ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಕೊಡು. ದಿನೇ ದಿನೇ ನೀನ್ ತುಂಬಾ ಬದಲಾಗ್ತಿದ್ಯಾ. ನೋಡು, ಕಣ್ಬಿಟ್ಟು ನೋಡು ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ. ಆ ಥರ ಏನೂ ಇಲ್ಲ ಅಜ್ಜಿ. ಬದಲಾಗೋದಕ್ಕೆ ನಾನೇನು ಹವಾಮಾನ ವರದಿನ? ಸರಿ, ಬನ್ನಿ ಹೊರಡೋಣ. ಬೇಕಾಗಿಲ್ಲ. ಬಲವಂತ ಮಾಡಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನಾನೊಬ್ಳೆ ಹೋಗ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ನನ್ನ ಹೆಂಡತಿಗೆ ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ. ಏನೋ ಹೆಂಡತಿ ಅಂತ ಸ್ವಲ್ಪ ಕಾಲೆಳೆದು ತಮಾಷೆ ಮಾಡೋಣ ಅಂತ ನೋಡಿದ್ರೆ ಅದನ್ನ ಇಷ್ಟೊಂದು ಗಂಭೀರವಾಗಿ ತಗೊಳ್ಳೋದ? ಬಾ, ನಾನೇ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಕ್ಷಮಿಸಿ, ನಾನೇ ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ, ಎಲ್ಲ ಹೊರಡಿ ಹೊರಡೋಣ. ಅಜ್ಜಿ, ಅತ್ತೆ, ನನಗೆ ಯಾಕೋ ತುಂಬಾ ಹಿಂಸೆ ಆಗ್ತಿದೆ. ಇವ್ರು ನನ್ನ ಅರ್ಜುನ್ ಅವರಲ್ಲ ಅಂತ ಅನುಮಾನ ಬರ್ತಿದೆ. ಅಮೃತ, ನಿನ್ ಸಂಕಟ ನಮಗ ಅರ್ಥ ಆಗುತ್ತಮ್ಮ. ಅರ್ಜುನ್ ಹುಡುಗಾಟಿಕೆ ಸ್ವಭಾವ ನಿನ್ಗೇನು ಹೊಸ್ತಾ ಹೇಳು? ಇಲ್ಲ ಅತ್ತೆ, ಅರ್ಜುನ್ ಅವ್ರು ಯಾವತ್ತೂ ತಮಾಷೆಗೂ ನನ್ನ ಹತ್ರ ಈ ರೀತಿ ನಡ್ಕೊಂಡಿಲ್ಲ. ಅಮೃತ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಒಂದು ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ತರಲೇನೆ, ಏನೋ ಕೆಟ್ಟಗಳಿಗೆ ಹೊರಟಾಗಿ ಮಾತಾಡಿದ್ದಾನೆ ಅಷ್ಟೇ. ಈಗ ಅವನ್ ತಾನೇ ಹೇಳಿದ್ನಲ್ಲ ಸಂತೋಷವಾಗಿ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ, ಅಲ್ವಾ ಯಮ್ಮ? ಬೇಜಾರು ಮಾಡ್ಕೋಬೇಡಮ್ಮ. ನಡಿ ಹೋಗೋಣ. ಬೈಯಮ್ಮ, ನಡಿ ಅನ್ನಲ್ಲ. ನಾನು ಬಯಸಿದ ಹಾಗೆ ಅರ್ಜುನ್ ಅವರನ್ನ ಎಲ್ಲರಿಂದ ದೂರ ಮಾಡಿ ಕರ್ಕೊಂಡು ಬಂದಾಯ್ತು. ಅರ್ಜುನ್ ಅವರಿಗೆ ಹತ್ರ ಆಗೋದಿಕ್ಕೆ ಒಂದೊಂದೇ ಮೆಟ್ಟಿಲುಗಳನ್ನ ಏರ್ತಾ ಈಗ ಕೊನೆ ಮೆಟ್ಲಿಗೆ ಬಂದಿದ್ದೀನಿ. ಇದೊಂದು ಮೆಟ್ಟಿಲನ್ನ ಏರ್ಬಿಟ್ರೆ ಆಮೇಲೆ ಅರ್ಜುನ್ ಅವರನ್ನ ನನ್ನಿಂದ ದೂರ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ಉಪಾಯವಾಗಿ ಈ ಕೆಲಸನ ಸಾಧಿಸ್ಕೋಬೇಕು. ಅರ್ಜುನ್ ಅವರನ್ನ ಆ ಅಮೃತ ದೂರ ಇಡೋದಿಕ್ಕೆ ಇದೊಂದೇ ದಾರಿ ಉಳಿದಿರೋದು ನನಗೆ. ಎಲ್ಲ ಸರಿ ಇದೆ ಅಂದ್ಕೋತಿರುವಾಗ್ಲೇ ಇದೇನೋ ಒಂದು ಎಡವಟ್ಟು ಆಗ್ತಿದ್ಯಲ್ಲ. ಆ ಹಾಳು ಸನ್ಯಾಸಿ ಅದ್ಯಾವುದೋ ಮಂತ್ರದ ಸರಾನ ಅರ್ಜುನ್ ಕುತ್ತಿಗೆಗೆ ಹಾಕಿ ಅವ್ರ ಹತ್ರಕ್ಕೆ ಹೋಗೋಕೆ ಆಗದೆ ಇರೋ ಹಾಗೆ ಮಾಡ್ಬಿಟ್ಟಿದ್ದಾನೆ. ಏನಾಗಿರ್ಬೋದು ಅಲ್ಲಿ? ಯಾವುದು ಆ ಸರ? ನಿಜವಾಗ್ಲೂ ನಾನು ಅರ್ಜುನ್ ಅವ್ರ ಹತ್ರ ಹೋಗದೆ ಇರೋಕೆ ಆ ಸರಾನೇ ಕಾರಣನಾ ಅಥವಾ ಬೇರೆ ಏನಾದ್ರೂನಾ? ಅಮೃತ ಅವರೇ, ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಏನಾಗ್ತಿದೆ ಇಲ್ಲಿ? ಯಾಕೆ ಮತ್ತೆ ಮತ್ತೆ ಈ ರೀತಿ ಅನುಭವ ಆಗ್ತಿದೆ ನನಗೆ?
ಇವ್ರಿಗೇನಾಯ್ತು ಇದಕ್ಕಿದ್ದ ಹಾಗೆ? ಯಾಕೆ ಈ ರೀತಿ ದೂರ ದೂರ ಹೋಗ್ತಿದಾರೆ?